ಬಲಗಾಯ ಸಮುದಾಯಗಳ ಒಕ್ಕೂಟ ವತಿಯಿಂದ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆಗೆ ಈಗಾಗಲೇ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಕರೆ ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿರಿ ಅಂತೇಳಿ ನಮ್ಮನ್ನು ಹೇಳಿದ್ದಾರೆ. ಅದೇ ಥರವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ರಾಜ್ಯ ಸರ್ಕಾರ ಏನು 15% ಮೀಸಲಾತಿದೊಳಗೆ ನಮ್ಗೆ ನೇಮಕ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದ್ರ ಕುರಿತು ಆಮೇಲೆ ನಾಗಮೋಹನ್ ದಾಸ್ ವರದಿ ಇವತ್ತು ಅವೈಜ್ಞಾನಿಕವಾಗಿದೆ ಅಂಥೇಳಿ ಈ ರಾಜ್ಯ ಗೊತ್ತಾಗಿದೆ. ಅದರ ಸಲುವಾಗಿ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರ ಮಾಡಬೇಕು ಮತ್ತು ಸರ್ಕಾರ ಮತ್ತೆ ಇನ್ನೊಂದು ಸರಿ ಜನಗಣತಿ ಮಾಡಿ ಜಾತಿ ಜನಗಣತಿ ಮಾಡಿ ಈ ಬಲಗೈಗೆ ಆಗಿರತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕಂತ ಹೇಳಿ ರಾಜ್ಯ ಮಟ್ಟದ ಸರ್ಕಾರ ಮೇಲೆ ಒತ್ತಾಯ ಹಾಕ್ಲಿಕ್ಕೆ ದಿನಾಂಕ 25ರಂದು ಪ್ರತಿಭಟನೆ ನಡೀತಾ ಇದೆ. ಸರ್ಕಾರ ನಾವು ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರ ನಮ್ಮನ್ನೇ ತುಳಿತಕ್ಕಂಥ ಹುನ್ನಾರ ಮಾಡ್ತಾ ಇದೆ. ಅದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ. ಯಾವ ಸರ್ಕಾರ ನಾವು 100% ದಲಿತರು ಓಟ್ ಹಾಕಿ ಬಲಗೈ ಸಮುದಾಯದ ಓಟ್ ಹಾಕಿ ಅಧಿಕಾರಕ್ಕೆ ತಂದಿದ್ದೀವಿ, ನಮಗೆ ಸರ್ಕಾರ ಮೀಸಲಾತಿಯಲ್ಲಿ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ.